ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ಪ್ರಿಯ ದೇವರ ಮಕ್ಕಳೇ, ಬನ್ನಿರಿ ಪ್ರಿಯರೇ, ಈ ದಿನ ಈ ಸಮಯ ನಾವು ಧ್ಯಾನಿಸಲಿರುವ ದೇವರ ವಾಕ್ಯ ಭಾಗ ಅಂಶ ನನ್ನನ್ನು ಕಳುಹಿಸಿದಾತನ ಚಿತ್ತ. ಹೌದು ಪ್ರಿಯರೇ, ಯೇಸು ಕ್ರಿಸ್ತನು ಪರಾತ್ಪರ ದೇವಕುಮಾರನು, ವಾಕ್ಯವಾದ ದೇವರು, ಲೋಕರಕ್ಷಕನು, ಅಭಿಷಿಕ್ತನು, ಸೈತಾನನ ಕಾರ್ಯಗಳನ್ನು ನಾಶ ಮಾಡಲು ಪ್ರತ್ಯಕ್ಷ ಆದಾತನು, ನಾಶವಾಗುತ್ತಿರುವುದನ್ನು ಹುಡುಕಿ ರಕ್ಷಿಸಲು ಬಂದಾತನು, ನೀತಿವಂತರನ್ನು ಹುಡುಕಿ ರಕ್ಷಿಸಲು ಬಂದಿಲ್ಲ, ಪಾಪಿಗಳನ್ನು ಹುಡುಕಿ ರಕ್ಷಿಸಲು ಬಂದಿದ್ದೇನೆ. ಕುರುಬನಿಲ್ಲದ ಕುರಿಗಳಂತೆ ಇರುವವರನ್ನು ಮಂದೆಗೆ ಸೇರಿಸಲು, ದಾರಿ ತಪ್ಪಿದ ಕುರಿಗಳನ್ನು ಪರಲೋಕವೆಂಬ ನಿತ್ಯಜೀವೆಂಬ ದೇವರ ಪಟ್ಟಣಕ್ಕೆ ಮಾರ್ಗ ತೋರಿಸಲು ಪ್ರತ್ಯಕ್ಷ ಆದ ಯೇಸು ಕ್ರಿಸ್ತನು ಹೇಳ್ತಿದ್ದಾನೆ ಪ್ರೇರೆ, ನನ್ನನ್ನು ಕಳುಹಿಸಿದಾತನ ಚಿತ್ತ ಮಾಡಿ ಮುಗಿಸುವುದೇ ನನ್ನ ಆಹಾರ, ಆತನು ಕೊಟ್ಟ ಕಾರ್ಯಗಳನ್ನು ನೆರವೇರಿಸುವುದೇ ನನ್ನ ತಿಂಡಿ ತೀರ್ಥ. ಹೌದು ಪ್ರಿಯ, ಪಾನ ಎಂದು ಹೇಳುತ್ತಿದ್ದಾನೆ. ಹೌದು, ನನ್ನನ್ನು ಕಳುಹಿಸಿಕೊಟ್ಟ ಆತನ ಚಿತ್ತ. ಹೌದು ಪ್ರಿಯ, ದೇವರ ಚಿತ್ತ ಏನೆಂದು ಯೇಸು ಕ್ರಿಸ್ತನು ಪರಿಶುದ್ಧ ಗ್ರಂಥ ವಾಕ್ಯ ಭಾಗಗಳ ಮೂಲಕ ತಿಳಿಸುತ್ತಿದ್ದಾನೆ ಪ್ರೇರೆ. ನನ್ನನ್ನು ಕಳಿಸಿಕೊಟ್ಟ ಆತನ ಚಿತ್ತ ಎನ್ನುವ ಅಂಶದ ಭಾಗದೊಳಗೆ ನಾವು ಪ್ರವೇಶ ಆಗುವ ಮೊದಲು ಪ್ರೇರೆ, ತಂದೆಯಾದ ದೇವರ ಸಹಾಯವನ್ನು, ದೇವರ ಕುಮಾರನಾದ ಯೇಸು ಕ್ರಿಸ್ತನ ಆತ್ಮನ ಜ್ಞಾನವನ್ನು, ದೇವರ ಪರಿಶುದ್ಧ ಆತ್ಮನ ಶಕ್ತಿಯನ್ನು, ಆ ತ್ರೇಯಕ ದೇವರ ಆದ ಆತ್ಮಸ್ವರೂಪನ ಆ ಬುದ್ಧಿ ವಿಕಾಸವನ್ನು, ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವ ಕೃಪೆಯನ್ನು, ಕೇಳಲಿರುವ ದೇವರ ಮಾತುಗಳು ನಮ್ಮ ದೇಹಕ್ಕೆ ಆತ್ಮಕ್ಕೆ ಆಹಾರವಾಗುವಂತೆ, ಪಾನವಾಗುವಂತೆ, ಒಳ್ಳೆ ನೆಲದಲ್ಲಿ ಬಿದ್ದ ಬೀಜ 100ಕ್ಕೆ 100 ಹೇಗೆ ಫಲ ಕೊಡುತ್ತದೋ 60-30ರಷ್ಟು ನಮ್ಮ ಹೃದಯ ಎಂಬ ಹೊಲದಲ್ಲಿ ಆ ಬೀಜಗಳು 100ಕ್ಕೆ 100 ದೇವರ ಮಾತುಗಳು 100ಕ್ಕೆ 100 60-30ರಷ್ಟು ಫಲ ಕೊಡುವಂತೆ, ಫಲವತ್ತಾದ ಭೂಮಿ ನಮ್ಮ ಹೃದಯ ಆಗುವಂತೆ ದೇವರೇ ಯೇಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧಾತ್ಮ ಮೂಲಕ ಕಾರ್ಯ ಮಾಡುತ್ತಾನೆ ಪ್ರೇರೆ. ಪ್ರಾರ್ಥಿಸೋಣ. ನನ್ನೊಂದಿಗೆ ಏಕೀಭವಿಸಿ ಪ್ರಾರ್ಥಿಸಿರಿ. ಪ್ರಾರ್ಥನೆ. ತಂದೆಯೇ, ಸರ್ವಶಕ್ತ ದೇವರೇ, ಪರಿಶುದ್ಧನೇ, ಪರಿಶುದ್ಧನೇ, ಸೃಷ್ಟಿಕರ್ತನೇ, ರಕ್ಷಕನೇ, ನಮ್ಮೆಲ್ಲರನ್ನು ತಾಯಿ ಗರ್ಭದಿಂದಲೇ ಇಲ್ಲಿವರೆಗೂ ಅನುದಿನವೂ ಸಾಕಿ ಹೊತ್ತು ಸಲ್ಲುತ್ತಾ ಬಂದಾತನೇ. ಹೌದು ತಂದೆ, ನಿಮ್ಮ ಕಾರ್ಯ ದೊಡ್ಡದು, ನಿಮ್ಮ ರಕ್ಷಣೆ ದೊಡ್ಡದು, ನಿಮ್ಮ ಪೋಷಣೆ ಅಸಾಮಾನ್ಯವಾದದ್ದು. ಹೌದು ತಂದೆ, ಅದಕ್ಕಾಗಿ ನಿಮಗೆ ಸ್ತೋತ್ರ ಪ್ರಭುವೇ. ತಂದೆ, ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮ ಸನ್ನಿಧಿಗೆ ಬರುತ್ತೇವೆ. ನನ್ನನ್ನು ಕಳುಹಿಸಿದಾತನ ಚಿತ್ತ ಎನ್ನುವ ವಾಕ್ಯವನ್ನು ಧ್ಯಾನಿಸುವಾಗ ತಂದೆ ಯೇಸುವೆ, ನೀವೇ ನಿಮ್ಮ ಪರಿಶುದ್ಧಾತ್ಮನ ಮುಖಾಂತರ ಬರೆಸಿರುವ ಪರಿಶುದ್ಧ ಗ್ರಂಥ ವಾಕ್ಯ ಭಾಗಗಳಿಂದ ನಮ್ಮೆಲ್ಲರ ಹೃದಯ, ಆತ್ಮ, ಬುದ್ಧಿ, ಶಕ್ತಿಯೊಂದಿಗೆ, ಎಲುಬು, ಮಾಂಸ, ರಕ್ತದೊಂದಿಗೆ ನಮ್ಮ ಜೀವಿತದ ಪ್ರಾರ್ಥನೆ, ವಿಶ್ವಾಸ, ಪರಿಶುದ್ಧ ಸಾಕ್ಷಿ ಜೀವಿತದೊಂದಿಗೆ ಮಾತನಾಡಿ ಧೈರ್ಯಪಡಿಸಬೇಕೆಂದು ಎಲ್ಲ ಕತ್ತಲೆ ಶಕ್ತಿಗಳನ್ನು, ನಾಚಿಕೆಯ ಸ್ವಭಾವವನ್ನು, ಎಲ್ಲ ಸಂಶಯದ ಆತ್ಮಗಳನ್ನು, ಎಲ್ಲ ಪಾಪಕ್ಕೆ ಪ್ರೇರೇಪಿಸುವ ದುರಾತ್ಮ ಗಣಗಳನ್ನು, ಎಲ್ಲ ಭಯದ ಆತ್ಮ, ಮರಣದ ಆತ್ಮಗಳನ್ನು, ಪಾಪದ ವಿಗ್ರಹಾರಾಧನೆ, ಮೂಢನಂಬಿಕೆಯ, ನಿರರ್ಥಕ ನಡವಳಿಕೆ, ನಿರ್ಜೀವ ಕ್ರಿಯೆಯ ಎಲ್ಲ ಆತ್ಮಗಳನ್ನು ಬಂಧಿಸಿ ಪಾತಾಳಕ್ಕೆ ತಳ್ಳಬೇಕೆಂದು ಪ್ರಾರ್ಥಿಸ್ತೇವೆ ತಂದೆ. ಯೇಸು ನಾಮದಲ್ಲಿ ತಳ್ಳುತ್ತೇವೆ. ಅಂಥ ದೊಡ್ಡ ಶಾಂತಿದಾಯಕ ದೇವರೇ, ಸೈತಾನನನ್ನು ಶೀಘ್ರವಾಗಿ ನಿಮ್ಮ ಮಕ್ಕಳಾದ ನಮ್ಮೆಲ್ಲ ಕಾಳ ಕೆಳಗೆ ಹಾಕಿ ತುಳಿಸಿ ಹಾಕುತ್ತೀರಿ. ಅದಕ್ಕಾಗಿ ಸ್ತೋತ್ರ. ತುಳಿಸಿದ್ದಕ್ಕಾಗಿ ಹೀಗೆ ಮಾಡಿ ತಂದೆ, ನೀವೇ ಮಹಿಮೆ ಹೊಂದಿಕೊಳ್ಳಬೇಕೆಂದು ನಿಮ್ಮ ಚಿತ್ತ ಯೇಸು ಕ್ರಿಸ್ತನಲ್ಲಿ ನೆರವೇರಿದಂತೆ ತಂದೆ, ನಮ್ಮಲ್ಲಿಯೂ ಯೇಸಪ್ಪ, ನಮ್ಮಲ್ಲಿಯೂ ಕ್ರಿಸ್ತಾತ್ಮನೇ, ನಮ್ಮಲ್ಲಿಯೂ ವಾಕ್ಯ ಕೇಳುವ ಎಲ್ಲ ಮಕ್ಕಳಲ್ಲಿಯೂ, ವಿಶ್ವದ ಎಲ್ಲ ಕ್ರೈಸ್ತ ವಿಶ್ವಾಸಿಗಳಲ್ಲಿಯೂ ಪವಿತ್ರ ಗ್ರಂಥವನ್ನು, ದೇವರ ಶಕ್ತಿಯನ್ನು ಅರಿತುಕೊಂಡ ಪ್ರತಿಯೊಬ್ಬ ಮಗಳಲ್ಲಿ ನೆರವೇರಿಸುವ ದೇವರೇ ನೀವು ನೆರವೇರಿಸಿರಿ ಪ್ರಭುವೆ. ಅದಕ್ಕಾಗಿ ಸ್ತೋತ್ರ. ಹೀಗೆ ಮಾಡಿ ತಂದೆ, ಬೆಳಕಾದ ದೇವರೇ, ಸರ್ವಶಕ್ತನೇ, ದೇವದೂತರ ಆರಾಧಿಸುವ ಪರಿಶುದ್ಧನೇ, ನಿಮ್ಮ ದೂತರ ಕಾವಲನ್ನು ನೀಡಿ ನಿಮ್ಮ ಭಯಭಕ್ತಿಯಲ್ಲಿ, ಅನುದಿನವೂ ನಿಮ್ಮ ಪರಿಶುದ್ಧತೆಯಲ್ಲಿ, ನೀತಿಯಲ್ಲಿ, ಕೃಪೆಯಲ್ಲಿ, ಮಹಿಮೆಯಲ್ಲಿ, ದೈವಜ್ಞಾನ, ದೈವಶಕ್ತಿಯಲ್ಲಿ, ದೈವ ವಿಮೋಚನೆಯಲ್ಲಿ ಸದಾಕಾಲ ನಮ್ಮನ್ನು ಬೆಳೆಸುತ್ತಾ ನೆಲೆಗೊಳಿಸುತ್ತಾ ಬರಬೇಕೆಂದು ನಜರೇತಿನ ದೇವಕುಮಾರ ಯೇಸು ಕ್ರಿಸ್ತ ಸರ್ವಾಧಿಕಾರ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯಾದ ದೇವರೇ, ಪರಿಶುದ್ಧನೇ, ಮಹಿಮೆಯ ಸ್ವರೂಪನೇ. ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್, ಫ್ಲೋ, one God, eternal life. We welcome you.
Father, God, Jehovah, Spirit of God, Jesus Christ, mighty name, Amen. Hallelujah. Thank you, Jesus. ಹೌದು ಪ್ರೇರೆ, ನನ್ನನ್ನು ಕಳುಹಿಸಿದ ಆತನ ಚಿತ್ತ. ಹೌದು, ನಾವು ಒಂದು ಹಾಡನ್ನು ಹಾಡಿಕೊಂಡು ವಾಕ್ಯದೊಳಗೆ ಪ್ರವೇಶ ಆಗೋಣ ಪ್ರೇರೆ. ಹಾಡು: ನನ್ನ ವಿಮೋಚಕನೇ, ನಿನ್ನ ಜೀವನ ರಾಗದೊಳು ನಿನ್ನ ನಾಮವೇ ಪ್ರತಿಧ್ವನಿಸಿತು ಎನ್ನುವ ಹಾಡು ಪ್ರೇರೆ. ಹೌದು, ಯೇಸು ಕ್ರಿಸ್ತ ನಮ್ಮೆಲ್ಲರ ವಿಮೋಚಕನಾಗಿದ್ದಾನೆ ಪ್ರೇರೆ. ಅದರಿಂದ ಪಾಪ ಮರಣಗಳ ನಿಯಮದಿಂದ ಬಿಡಿಸಲು ಬಂದನು. ಹೌದು ಪ್ರೇರೆ, ತನ್ನ ಗಾಯಗಳಿಂದ ನಮ್ಮನ್ನು ಗುಣಪಡಿಸಲು ಬಂದನು. ಶಾರೀರಿಕ, ಮಾನಸಿಕ, ಆತ್ಮಿಕ ಗುಣವಾಗದ ವ್ಯಾಧಿಯನ್ನು ಗುಣಪಡಿಸಲು ಬಂದನು. ಮನುಷ್ಯರಿಗೆ ಯಾವುದು ಅಸಾಧ್ಯವೋ ಅದು ದೇವರಿಗೆ ಸಾಧ್ಯ ಪ್ರೇರೆ. ಹೌದು, ಹೀಗೆ ನನ್ನೊಂದಿಗೆ ಆಡಿರಿ ಪ್ರೇರೆ. ಆ ವಿಮೋಚಕನ ನಾವು ವಿಮೋಚನೆಯನ್ನು ನಿತ್ಯವಾಗಿ ಅನುಭವಿಸಲು ಸಾಧ್ಯವಾಗುವಂತೆ ಹಾಡು: ನನ್ನ ವಿಮೋಚಕನೇ ಏಸಪ್ಪ, ನಿನ್ನ ಜೀವನ ರಾಗದೊಳು ನಿನ್ನ ನಾಮವೇ ಪ್ರತಿಧ್ವನಿಸಿತೆ. ನನ್ನ ವಿಮೋಚಕನೇ ಯೇಸುವೇ, ನಿನ್ನ ಜೀವನ ರಾಗದೊಳು ನಿನ್ನ ನಾಮವೇ ಪ್ರತಿಧ್ವನಿಸಿತು. ನಮ್ಮ ವಿಮೋಚಕನೇ ಏಸಪ್ಪ, ನೀತಿವಂತನಾಗಿ ನನ್ನ ಮಾರ್ಪಡಿಸಿ ನಿನ್ನ ಆತ್ಮದಿ ನನ್ನ ತುಂಬಿದ್ದರಿಂದ. ನೀತಿವಂತರಾಗಿ ನಮ್ಮನ್ನು ಮಾರ್ಪಡಿಸಿ ನಿನ್ನ ಆತ್ಮದಿಂದ ನಮ್ಮನ್ನು ತುಂಬಿದ್ದರಿಂದ. ನೀನು ತೋರಿದ ನಿನ್ನ ಕೃಪೆ ನಾ ಮರೆಯಲಾರೆನು. ವಾಕ್ಯವಾದ ದೇವರ ಯೇಸುವೆ, ನೀನು ತೋರಿದಂಥ ನಿನ್ನ ಕೃಪೆಯನ್ನು ನಾವು ಮರೆಯಲಾರೆವು. ನಮ್ಮ ವಿಮೋಚಕನೇ ಯೇಸುವೇ, ನಮ್ಮ ಜೀವನ ರಾಗದೊಳು ನಿನ್ನ ನಾಮವೇ ಪ್ರತಿಧ್ವನಿಸಿತೆ. ನಮ್ಮ ಜೀವನ ರಾಗದೊಳು ನಿನ್ನ ನಾಮವೇ ಪ್ರತಿಧ್ವನಿಸಲಿ. ನಮ್ಮ ವಿಮೋಚಕನೇ ಏಸಪ್ಪ, ಜೀವವಾಕ್ಯವ ನನ್ನೊಳಗೆ ನಿಲ್ಲಿಸಿ ಜೀವ ಮಾರ್ಗದೋಳು ನನ್ನ ನಡೆಸಿದ್ದರಿಂದ. ಒಡೆಯನೇ, ಜೀವವಾಕ್ಯವನ್ನು ನಮ್ಮೊಳಗೆ ನಿಲ್ಲಿಸಿ ಜೀವ ಮಾರ್ಗದೊಳಗೆ ನಮ್ಮನ್ನು ನಡೆಸಿದ್ದರಿಂದ. ಜೀವಾಧಿಪತಿ ನಿನ್ನ ನಾ ಬಿಡಲಾರೇನು. ಆಮೆನ್ ಲಾರ್ಡ್. ಜೀವದ ಅಧಿಪತಿ ನಿನ್ನನ್ನು ನಾವು ಬಿಡಲಾರೆವು. ನಮ್ಮ ವಿಮೋಚಕನೇ ಏಸಪ್ಪ, ನಮ್ಮ ಜೀವನ ರಾಗದೊಳು ನಿನ್ನ ನಾಮವೇ ಪ್ರತಿಧ್ವನಿಸಿತು. ನಮ್ಮ ಜೀವನ ಪಯಣದೊಳು ನಿನ್ನ ನಾಮವೇ ಪ್ರತಿಧ್ವನಿಸಲಿ. ನನ್ನ ವಿಮೋಚಕನೇ ಯೇಸುವೇ, ಮಮತೆ ತೋರುವವರು ಯಾರಿಲ್ಲವೆಂದು ನಿರಾಶೆಯ ಸೆರೆಯಿಂದ ನನ್ನ ಬಿಡಿಸಿದ್ದರಿಂದ. ರಕ್ಷಕನೇ, ಮಮತೆ ತೋರುವವರು ನನಗ್ಯಾರಿಲ್ಲವೆಂದು ನಿರಾಶೆಯ ಸೆರೆಯಿಂದ ನಮ್ಮನ್ನು ಬಿಡಿಸಿದ್ದರಿಂದ. ನಿನ್ನ ಸ್ತುತಿಸದಂತೆ
ನಾನಿರಲಾರೇನು ತಂದೆಯೇ, ನಿನ್ನನ್ನು ಸ್ತುತಿಸಲಾರದಂತೆ ನಾವು ಇರಲಾರೆವು. ನಮ್ಮ ವಿಮೋಚಕನೇ ಏಸಪ್ಪ, ನಿನ್ನ ಜೀವಿತ ರಾಗದೋಳು ನಿನ್ನ ನಾಮವೇ ಪ್ರತಿಧ್ವನಿಸಿತೆ. ನಮ್ಮ ಜೀವನ ರಾಗದೋಳು ನಿನ್ನ ನಾಮವೇ ಪ್ರತಿಧ್ವನಿಸಲಿ. ನನ್ನ ವಿಮೋಚಕನೇ, ನಮ್ಮ ವಿಮೋಚಕನೇ ಕ್ರಿಸ್ತೇಸಪ್ಪ. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್, ಫ್ಲೋ. ಆಮೇನ್. ಹೌದು ಪ್ರಿಯರೇ, ಯೇಸು ಕ್ರಿಸ್ತನು ನಮ್ಮೆಲ್ಲರ ಸೃಷ್ಟಿಕರ್ತ ಆಗಿದ್ದಾನೆ ಪ್ರಿಯರೇ. ಸೃಷ್ಟಿಕರ್ತನೇ ತನ್ನ ಸೃಷ್ಟಿಯಾದ ನಮ್ಮನ್ನು ರಕ್ಷಿಸಲು ಸ್ವರ್ಗದ ಸಿಂಹಾಸನ ಬಿಟ್ಟು ಮನುಷ್ಯಾಕಾರದಲ್ಲಿ ಮಾನವರ ಮಧ್ಯದಲ್ಲಿ ಪಾಪ ಶರೀರದಲ್ಲಿ ಕಾಣಿಸಿಕೊಂಡ ಪ್ರಿಯರೇ. ಆ ಪಾಪ ಶರೀರಕ್ಕೆ ಉಂಟಾದ ಆ ಪಾಪ ಮರಣ ಎಂಬ ನಿಯಮದಿಂದ, ನರಕದ ಶಿಕ್ಷೆಯಿಂದ ಬಿಡಿಸಲು ಬಂದಿದ್ದಾನೆ ಪ್ರಿಯರೇ. ಹೀಗೆ ವಿಮೋಚಕನಾಗಿದ್ದಾನೆ. ಶಿಲುಬೆಯಲ್ಲಿ ನಮ್ಮೆಲ್ಲರ ಪಾಪ ಶಾಪಗಳನ್ನು ಹೊತ್ತು ಅವುಗಳಿಗೆ ಶಿಕ್ಷಿಸಿ 3 ಮೊಳೆಗಳ ಗಾಯದಲ್ಲಿ ಸಮಾಧಿ ಮಾಡಿ 3ನೇ ದಿನ ಪಾಪಕ್ಕೆ ಆತನನ್ನು ಹಿಡಿದುಕೊಳ್ಳಲು ಸಾಧ್ಯವಿರಲಿಲ್ಲ ಪ್ರೇರೆ. ಹೌದು, ಕಾರಣ ಆತನು ಪರಿಶುದ್ಧನು, ಮಹಾಪರಿಶುದ್ಧನು. ಹೌದು, ಹೀಗೆ ಆತನು ಮರಣದ ಮೇಲೆ, ಪಾತಾಳದ ಶಕ್ತಿಗಳ ಮೇಲೆ, ಮರಣಾಧಿಕಾರಿಯಾದ ಸೈತಾನನ ಮೇಲೆ ಜಯ ತಂದು ಕೊಟ್ಟಿದ್ದಾನೆ ಪ್ರೇರೆ. ಹೌದು, ಹೀಗೆ ಆತನೇ ವಿಮೋಚಿಸಿದ್ದಾನೆ ನಮ್ಮನ್ನು. ಆತನು ಜೀವನ ರಾಗದೊಳು, ಅಂದರೆ ನಮ್ಮ ಜೀವನ ರಾಗದೊಳಗೆ ಆತನ ನಾಮ ಪ್ರತಿಧ್ವನಿಸಬೇಕಾಗಿದೆ. ಯೇಸು ಕ್ರಿಸ್ತನ ಕಾಲದಲ್ಲಿ ಕೂಡ 2000 ವರ್ಷಗಳ ಕೆಳಗೆ ಯೇಸು ಕ್ರಿಸ್ತನು ಹುಟ್ಟಿದ ಮೊದಲನೇ ದಿನ, ಮೊದಲನೇ ತಿಂಗಳು, ಮೊದಲನೇ ವರ್ಷ ಈ ಕ್ಯಾಲೆಂಡರ್ ಪ್ರಾರಂಭವಾಯಿತು ಪ್ರೇರೆ. ಹೌದು, ಇವತ್ತಿಗೂ ಕ್ಯಾಲೆಂಡರ್ ಯೇಸು ಕ್ರಿಸ್ತನ ಜನನದ ಮೇಲೆ ಆಧಾರವಾಗಿದೆ. ಯಾರಾದರೂ ಡೇಟ್ ಆಫ್ ಬರ್ತ್ ಹೇಳ್ಕೊಳ್ಬೇಕಂದ್ರೂ ಕೂಡ ಯೇಸು ಕ್ರಿಸ್ತನ ಆ ಜನನದ ಆಧಾರದ ಮೇಲೆ ಹೇಳ್ಕೊಳ್ಬೇಕು ಪ್ರೇರೆ. ಅಂದರೆ ಕ್ರಿಸ್ತ ಶಕ, ಕ್ರಿಸ್ತ ಪೂರ್ವ, ಅಂದರೆ ಈ ಯುಗವನ್ನು 2 ಭಾಗ ಮಾಡಿದ ಆತನು. ಹೌದು, ಹಳೆಯ ಯುಗ, ಧರ್ಮಶಾಸ್ತ್ರದ ಯುಗ. ಹಳೆಯ ಯುಗ ಕಣ್ಣಿಗೆ ಕಣ್ಣು, ಹಲ್ಲಿಗೆ ಹಲ್ಲು, ನಿನ್ನ ಶತ್ರುವನ್ನು ದ್ವೇಷಿಸು, ನಿನ್ನನ್ನು ಪ್ರೀತಿಸುವವರನ್ನು ಪ್ರೀತಿಸು, ನಿನ್ನಾಗಿ ನಡೆದುಕೊಳ್ಳುವಂತೆ ನೀನು ಅವರಿಗೆ ವರ್ತಿಸು ಎನ್ನುವ ಕಾಲ ಪ್ರೇರೆ. ಆದರೆ ಯೇಸು ಕ್ರಿಸ್ತನು ಬಂದನು. ಇದು ಕೃಪೆಯ ಕಾಲ. ಅಯೋಗ್ಯರನ್ನು, ದೇವರನ್ನು ಆಶ್ರಯಿಸಿಕೊಳ್ಳುವ ಅಯೋಗ್ಯರನ್ನು ಯೋಗ್ಯರನ್ನಾಗಿ ಮಾಡುವ ಕಾಲ. ದೇವರು ಕಳಿಸಿಕೊಟ್ಟು ಆತನಲ್ಲಿ ವಿಶ್ವಾಸವಿಡುವವರನ್ನು ನೀತಿವಂತರನ್ನಾಗಿ ಉಚಿತವಾಗಿ ಮಾಡುವ ಕಾಲ ಅದು ಪ್ರೇರೆ. ಹೀಗೆ ದೇವರಿಗೆ ಶತ್ರುಗಳಾದ ನಮ್ಮನ್ನು ಯೇಸು ತನ್ನ ಶಿಲುಬೆ ಮರಣದ ಮೂಲಕ, ಸುರಿಸಿದ ರಕ್ತದ ಮೂಲಕ ಶಾಂತಿ ಸಮಾಧಾನ ಮಾಡಿದ್ದಾನೆ ಪ್ರೇರೆ. ದೇವರಿಗೆ ಮಿತ್ರರನ್ನಾಗಿ ಮಾಡಿದ್ದಾನೆ. ದೇವರಿಗೆ ನಮ್ಮ ಮಧ್ಯೆ ಇರುವ ಆ ಪಾಪ ಎಂಬ ಅಡ್ಡಗೋಡೆಯನ್ನು ತನ್ನ ದೇಹದ ಮುಖಾಂತರ ಕೆಡವಿ ಹಾಕಿದ್ದಾನೆ, ಸಮಾಧಿಗೆ ಎದ್ದಿದ್ದಾನೆ. ಹೌದು ಪ್ರೇರೆ. ಹೀಗೆ ಆ ಪಾಪದ ಮೇಲೆ, ದೇವರಿಗೆ ಶತ್ರುಗಳಾಗಿದ್ದ ಆ ಸ್ವಭಾವದ ಮೇಲೆ ಬಿಡುಗಡೆ ನೀಡಿದ್ದಾನೆ. ನಾವು ದೇವರ ಮಕ್ಕಳನ್ನಾಗಿ ಮಾಡಿದ್ದಾನೆ. ಪರಿಶುದ್ಧತೆಯಲ್ಲಿ ಭಾಗಿಗಳಾಗುವಂತೆ ಮಾಡಿದ್ದಾನೆ. ಹೌದು ಪ್ರೇರೆ. ಹೀಗೆ ಆತನ ಕಾಲದಲ್ಲಿ ಕೂಡ ಆತನನ್ನು ಹೊಗಳಿದರು ಪ್ರೇರೆ. ಯೇಸುವೆ ಮೆಸ್ಸಿಯನು, ಲೋಕರಕ್ಷಕನು, ಬರಬೇಕಾದ ಆತನು. ಹೌದು ಪ್ರೇರೆ. ಹೀಗೆ ಆತನ ಜೀವನ ರಾಗದಲ್ಲಿ 33 ವರ್ಷಗಳ ಕಾಲ ಜೀವಿಸಿದರೂ ಕೂಡ 3 ವರ್ಷಗಳ ಕಾಲ ದೇವರ ರಾಜ್ಯ ಸಮೀಪವಾಗಿದೆ, ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಿರಿ ಎಂದು ಹೇಳುತ್ತಾ ಎಲ್ಲಿ ಹೋದರೂ ಕೂಡ ಆತನು ಅನಾರೋಗ್ಯ ಇದ್ದವರನ್ನು, ಮೈಯಲ್ಲಿ ನೆಟ್ಟಗಿಲ್ಲದವರನ್ನು ಗುಣಪಡಿಸುತ್ತಾ, ದೇವಪೀಡಿತರನ್ನು ಸ್ವಸ್ಥ ಮಾಡುತ್ತಾ, ಬಿಡುಗಡೆ ಮಾಡುತ್ತಾ, ಸತ್ತವರನ್ನು ಬದುಕಿಸುತ್ತಾ, ಉಚಿತವಾಗಿ ಕೊಡಲ್ಪಟ್ಟಿದೆ, ಉಚಿತವಾಗಿ ಕೊಡಿರಿ ಎಂದು ಶಿಷ್ಯರನ್ನು ಕೂಡ ಕುಷ್ಠರೋಗ ಗುಣ ಮಾಡುವುದಕ್ಕೂ, ರೋಗ ಗುಣ ಮಾಡುವುದಕ್ಕೂ, ದೇವ ಬಿಡಿಸುವುದಕ್ಕೂ, ದೇವರ ರಾಜ್ಯ ಸಮೀಪವಾಗಿದೆ ಎಂದು ಸಾರಿರಿ ಎಂದು ಹೇಳುವುದಕ್ಕೂ, ಸತ್ತವರನ್ನು ಜೀವಕ್ಕೆ ಎಬ್ಬಿಸುವುದಕ್ಕೂ ಉಚಿತವಾಗಿ ಪರಲೋಕದ ಕುಂದಿಲ ಬೆಳಕಿನವರ ದಯಪಾಲಿಸಿದ ಪ್ರೇರೆ, ಅಧಿಕಾರದ ಶಕ್ತಿ. ಕಾರಣ ಆತನು ವಿಮೋಚಕನಾಗಿದ್ದಾನೆ. ಆತನ ಜೊತೆಯಲ್ಲಿರುವವರು ವಿಮೋಚಕರಾಗುತ್ತಾರೆ ಅನೇಕರ ಜೀವಿತದಲ್ಲಿ. ಹೀಗೆ ಯೇಸು ಕ್ರಿಸ್ತನ ಹೆಸರು ಪ್ರತಿಧ್ವನಿಸಿದ ಪ್ರೇರೆ. ಆತನ ಕಾಲದಲ್ಲಿ ಇಂದಿಗೂ ಕೂಡ 2000 ವರ್ಷ ಕಳೆದರೂ ಕೂಡ ಆ ಹೆಸರು ದಿನದಿಂದ ದಿನ, ಬೆಳಗಿನ ಸೂರ್ಯ ಮಧ್ಯಾಹ್ನ ತೇಜಿಸಿ ಹೋದಂತೆ ಆತನ ನಾಮ
ರಕ್ಷಣೆ ತೇಜಸ್ಸಿಗೆ ಹೋಗುತ್ತದೆ ಪ್ರೇರೆ. ಹೌದು, ಆಕಾಶದ ಕೆಳಗೆ ಭೂಮಿಯ ಮೇಲೆ ಕೊಡಲಾದ ಬೇರೆ ಯಾವ ಹೆಸರಿನಿಂದ ಮನುಷ್ಯನು ರಕ್ಷಣೆ ಹೊಂದುವಂತಿಲ್ಲ. ಪಾಪದಿಂದ ಹೊರಬರುವಂತಿಲ್ಲ, ಭಯದಿಂದ ಹೊರಬರುವಂತಿಲ್ಲ, ಚಿಂತೆ, ದುಃಖ, ಗೋಳಾಟ, ಹೌದು ಪ್ರೇರೆ, ಅಶಾಂತಿಯಿಂದ ಹೊರಬರುವಂತಿಲ್ಲ, ಆತ್ಮಹತ್ಯೆ ಚಿಂತೆಯಿಂದ ಹೊರ ಬರುವಂತಿಲ್ಲ. ಸೈತಾನ ಹಾಕಿದ ಕಣ್ಣಿನಾಶ, ಶರೀರದಾಶ, ಬದುಕು ಬಾಳಡಂಬ ಎಂಬ ಆ ಬೇಕು ಎಂದು ಮಾಡುವ ಪಾಪದಿಂದ, ಅಥವಾ ತಿಳಿಯದೇ ಮಾಡುವ ಪಾಪದಿಂದ, ಅಥವಾ ಜನ್ಮ ಪಾಪ, ಕರ್ಮ ಪಾಪ, ತಾಯಿ ಗರ್ಭದಿಂದಲೇ ಪಾಪಿಗಳು ಪ್ರೇರಿ. ಆದಾಮ ಅವ್ವ ಮೊದಲನೇ ಸ್ತ್ರೀ ಪುರುಷ ಮಾಡಿದ ಆ ದೇವರಿಗೆ ಅವಿಧೇಯತೆ, ಸೈತಾನನು ಸ್ತ್ರೀ ಪುರುಷರನ್ನು ಮೋಸ ಮಾಡಿದ ಆ ಅವಿಧೇಯತೆ ಆತ್ಮ, ಆ ಪಾಪದಿಂದ ಬಿಡಿಸೋರು ಯಾರಿಲ್ಲ ಪ್ರೇರಿ, ಏಸು ಮಾತ್ರ. ಏಸು ಎಂದರೆ ಆತನು ತನ್ನ ಜನರನ್ನು ಅವರ ಪಾಪಗಳಿಂದ ರಕ್ಷಿಸಿ ಕಾಯುತ್ತಾನೆ ಪ್ರೇರಿ. ಹೌದು ಪ್ರೇರಿ, ಏಸು ಎಂದರೆ ರಕ್ಷಕ. ಯಾವುದರಿಂದ ರಕ್ಷಿಸ್ತಾನೆ? ಆತನಲ್ಲಿ ವಿಶ್ವಾಸ ಇಡುವವರ ಪಾಪಿಗಳಂತ ಪ್ರೇರಿ. ಎಲ್ಲರೂ ಪಾಪಿಗಳು, ಆದರೆ ಯೇಸುವಿನಲ್ಲಿ ವಿಶ್ವಾಸ ಇಡುವವರು ಅವರು ಮಾಡುವ ಪಾಪ ಅವರನ್ನು ನರಕಕ್ಕೆ ಎಳೆದುಕೊಂಡು ಹೋಗುತ್ತೆ. ಒಂದಿನ ಘೋರವಾದ ಮರಣಕ್ಕೆ ಗುರಿಯಾಗಲಿದ್ದಾರೆ, ಘೋರವಾದ ವ್ಯಾಧಿಗೆ ಗುರಿಯಾಗಲಿದ್ದಾರೆ, ಘೋರವಾದ ಬೇಸರ, ಕಷ್ಟ, ಚಿಂತೆಯ ದಿನಗಳಿಗೆ ಪ್ರವೇಶವಾಗಲಿದ್ದಾರೆ. ಆ ಪಾಪದ ಸಂಬಳದಿಂದ, ಆ ಪರಿಣಾಮದಿಂದ ಬಿಡಿಸಲು ಬಂದಿದ್ದಾನೆ. ಯೇಸು ಎಂದರೆ ಆತನು ತನ್ನ ಜನರನ್ನು ಅವರ ಪಾಪಗಳಿಂದ, ಆ ಪಾಪ ಕೊಡುವ ಸಂಬಳ ಮರಣದಿಂದ, ಆ ಘೋರವಾದ ಯಾತನೆಯಿಂದ ಬಿಡಿಸಲು ಬಂದಿದ್ದಾನೆ ಪ್ರೇರಿ. ವಿಶೇಷವಾಗಿ ನರಕಕ್ಕೆ ಹೋಗದಂತೆ. ಶಿಲುಬೆಯಲ್ಲಿ ಯೇಸು 3 ರಿಂದ 6 ತಾಸುವರೆಗೆ ತೇಲಾಡಿದ ಪ್ರೇರಿ, ಶಿಲುಬೆಯಲ್ಲಿ 3 ಮೊಳಗಳಲ್ಲಿ. ಕಾರಣ, ಆತನಲ್ಲಿ ವಿಶ್ವಾಸ ಇಟ್ಟು ಯಾರೊಬ್ಬರು ನಾಶವಾಗದೆ, ನರಕಕ್ಕೆ ಹೋಗದೆ, ಅವರ ನರಕವನ್ನು ಭೂಮಿಯ ಮೇಲೆ ತೆಗೆದುಕೊಂಡಿದ್ದಾನೆ ಪ್ರೇರಿ, ತೋರಿಸಿದ್ದಾನೆ. ಹೌದು, ನನಗೆ ದಾಹವಾಗಿದೆ ಎಂದು ಹೇಳಿದ. ನೀರಿನ ದಾಹ ಅಲ್ಲ ಪ್ರೇರೆ, ಆತನ ಸೃಷ್ಟಿಕರ್ತನು. ಆತ್ಮಗಳ ದಾಹ ಆಗಿದೆ. ನರಕಕ್ಕೆ ಹೋಗುವ ಸಂಖ್ಯೆ ಭಾಳ ಇದೆ. ಸ್ವರ್ಗಕ್ಕೆ, ತಂದೆಯಾದ ದೇವರ ಬಳಿಗೆ, ಸೃಷ್ಟಿಕರ್ತನ ಬಳಿಗೆ, ಎಲ್ಲ ಆನಂದದ ನಿಧಿಯಾದ, ಸುಖಗಳಿಗೆ ನಿಧಿಯಾದ, ಶಾಂತಿಗೆ ಮೂಲ ಕಾರಣನಾದ, ಜೀವಕ್ಕೆ ಅಧಿಪತಿಯಾದ, ಅದು ಪ್ರೇರೆ, ಆರೋಗ್ಯಕ್ಕೆ ಆಧಾರನಾದ, ಚೈತನ್ಯ ಸ್ವರೂಪನಾದ ದೇವರ ಬಳಿಗೆ ಯಾರೂ ಬರುತ್ತಿಲ್ಲ ಅಥವಾ ಬರಬೇಕಾಗಿದೆ. ಆ ದಾಹ ಆಗಿದೆ ನನಗೆ ಎಂದು ಯೇಸು ಹೇಳುತ್ತಿದ್ದಾನೆ ಪ್ರೇರೆ. ಹೀಗೆ ನಾವು ಯೇಸುವಿನ ನಾಮ ದೊಡ್ಡದು ಪ್ರೇರೆ. ಆ ನಾಮವನ್ನು ಆಶ್ರಯಿಸಿಕೊಳ್ಳಬೇಕಾಗಿದೆ. ನಾವು ಪಾಪದಿಂದ ಬಿಡಿಸಲ್ಪಟ್ಟು ಆ ಪಾಪದಿಂದ ಕಾಯಲ್ಪಡಬೇಕಾಗಿದೆ, ಮತ್ತೆ ಮಾಡದಂತೆ. ಅದಕ್ಕೆ ಯೇಸು ರಕ್ಷಕನೆಂದು ಕರೆಯಲ್ಪಟ್ಟಿದ್ದಾನೆ, ವಿಮೋಚಕ ಪ್ರೇರೆ. ಹೀಗೆ ನೀತಿವಂತರನ್ನಾಗಿ ನಮ್ಮನ್ನು ತೀರಿಸುತ್ತಾನೆ ಯೇಸು. ಆತನ ಆತ್ಮ, ಆತನ ವಿಶ್ವಾಸ ಇಡುವವರಿಗೆ, ಆತನನ್ನು ಪ್ರೀತಿಸೋರು ಆತನ ಮಾತು ಕೈಗೊಂಡು ನಡೆಯುತ್ತಾರೆ. ಮತ್ತು ಯೇಸು ತಂದೆಯನ್ನು ಬೇಡಿ ಬೇರೊಬ್ಬ ಸಹಾಯಕನನ್ನು ಕಳಿಸಿಕೊಡುತ್ತಾನೆ. ಆ ಸಹಾಯಕ ಸದಾಕಾಲ ನಮ್ಮ ಸಂಗಡ ಇರಲು ಕೊಡಲಾಗುತ್ತದೆ, ಸ್ವರ್ಗ ಸೇರುವವರೆಗೂ. ಆ ಸಹಾಯಕ ಯೇಸುವಿನ 2ನೇ ವ್ಯಕ್ತಿ ಪ್ರೇರೆ, ಯೇಸುವಿನ ಆತ್ಮನೇ. ಹೌದು, ಹೀಗೆ ಆ ಆತ್ಮನು ಲೋಕವು ಕಾಣುವುದಿಲ್ಲ, ನಾವು ಕಾಣುತ್ತೇವೆ. ಕಾರಣ, ಆತನು ನಮ್ಮೊಂದಿಗೂ ನಮ್ಮೊಳಗೂ ವಾಸ ಮಾಡುತ್ತಾನೆ, ಮುಂದೆ ಬರುವ ಸಂಗತಿ ತಿಳಿಸುತ್ತಾನೆ, ಸಮಗ್ರ ಸತ್ಯಕ್ಕೆ ಕರೆದುಕೊಂಡು ಹೋಗುತ್ತಾನೆ. ಹೌದು ಪ್ರೇರೆ, ನಾವು 1ನೇ ನರ್ಸರಿಯಿಂದ LKG UKGಲಿಂದ 7th 10th ಇಂಟರ್ಮೀಡಿಯೇಟ್ ಡಿಗ್ರಿ, ಹೀಗೆ ಅನೇಕ ಹಂತಗಳಿರ್ತವೆ. ಇಷ್ಟೇ ನರ್ಸರಿಯಲ್ಲಿ ABCD ಕಲ್ತರಲ್ಲಿ ಕೂಡ ಆಗುವುದಿಲ್ಲ, ಓದಿದ್ದೇವೆಂದು ಖಚಿತವಾಗಿ ಹೇಳಲಾಗುವುದಿಲ್ಲ. 7th ಓದಿದರೂ ಕೂಡ ಚೆನ್ನಾಗಿ ಓದಿದ್ದಾರೆ ಎಂದು ಹೇಳಲಾಗುವುದಿಲ್ಲ. 10th ಮುಗಿದರೂ ಕೂಡ ಇಷ್ಟೇ ಸಾಕು, ಇಷ್ಟೇ ವಿದ್ಯಾಭ್ಯಾಸ ಎಂದು ಹೇಳಲಾಗುವುದಿಲ್ಲ. ಎಷ್ಟು ಓದಿದರೂ ಕೂಡ ವಿದ್ಯಾಭ್ಯಾಸಕ್ಕೆ ಮಿತಿ ಇಲ್ಲ ಪ್ರೇರೆ. ಆದರೆ ನೀವು ಕಲಿತ ವಿದ್ಯಾಭ್ಯಾಸದಿಂದ ಒಂದು ಸಾಧನೆಯನ್ನು ಮುಟ್ಟಬೇಕಾಗಿದೆ. ಅದೇ ರೀತಿ ಯೇಸು ಕ್ರಿಸ್ತನ ಆತ್ಮ ಬಂದ ಮೇಲೆ ಸಮಗ್ರ ಸತ್ಯಕ್ಕೆ ಕರೆದುಕೊಂಡು ಹೋಗುತ್ತಾನೆ. ಯಾವುದು ದೇವರ ಚಿತ್ತ, ಯಾವುದು ದೇವರ ಇಷ್ಟ ಅಲ್ಲ. ನಿನ್ನನ್ನು ದೇವರು ಯಾಕೆ ನಿರ್ಮಿಸಿದ್ದಾನೆ? ಹೌದು ಪ್ರೇರೆ, ನಿನ್ನ ದೇವರ ಸಂಬಂಧ ಎಂಥದ್ದು? ದೇವರು ಶಾಶ್ವತ ಜೀವಿಯಾಗಿರುವಂತೆ ನಿನ್ನೊಳಗಿರುವ ನೀನೇ ಆಗಿರುವ ಆತ್ಮ ಶಾಶ್ವತ ಜೀವಿ ಎಂದು ತಿಳಿಸುತ್ತಾನೆ ಪ್ರೇರೆ, ಮೊದಲನೇದಾಗಿ. ಅದರಿಂದ ದೇವರ ಬಳಿಯಿಂದ ಬಂದ ಆ ದೇವರ ಆತ್ಮದಲ್ಲಿ ಭಾಗ ಆಗಿರುವ ನೀನು ಸೈತಾನಿಗೆ ಸಿದ್ಧವಾಗಿರುವ ನರಕಕ್ಕೆ ಹೋಗದಂತೆ ದೇವರ ಕಡೆಗೆ ಪ್ರಯಾಣ ಮಾಡಲೆಂದೇ ದೇವರೇ, ಆತ್ಮನಾಗಿರುವ ದೇವರೇ ನಮ್ಮ ಸ್ವರೂಪದಲ್ಲಿ ಬಂದಿದ್ದಾನೆ ಪ್ರೇರೆ. ಹೌದು, ನಾವು 90ನೇ ಕೀರ್ತನೆಯಲ್ಲಿ ನೋಡುತ್ತೇವೆ. ಅಲ್ಲಿ ಭಕ್ತನಾದ ದಾವೀದನು ಹೇಳುತ್ತಿದ್ದಾನೆ, ದೇವರೇ, ಆದಿಯಿಂದಲೂ ಬೆಟ್ಟ, ಗುಡ್ಡ, ಭೂಮಿ, ಪ್ರದೇಶಗಳು ಉಂಟಾಗುವುದಕ್ಕೆ ಮೊದಲೇ ನೀನೇ ನಮ್ಮ ನಿವಾಸ ಸ್ಥಾನ ಎಂದು ಹೇಳ್ತಿದ್ದಾನೆ. ಅಂದರೆ ನಮ್ಮ ನಿವಾಸ ಸ್ಥಾನ, ನಮ್ಮ ವಿಶ್ರಾಂತಿ ಸ್ಥಳ,
ನಮ್ಮ ಕೊಠಡಿ ದೇವರೇ ಆಗಿದ್ದಾನಂತ ಪ್ರೇರೆ. ಹೌದು, ಆತ್ಮ ಸ್ವರೂಪನ ದೇವರು, ನಮ್ಮ ವಿಶ್ರಾಂತಿಗೆ ತಕ್ಕ ಸ್ಥಳ ದೇವರು. ಹೌದು ಪ್ರೇರೆ. ಆದ ಕಾರಣ ನಿಜವಾದ ವಿಶ್ರಾಂತಿ, ನಿಜವಾದ ಆನಂದ, ನಿಜವಾದ ಕಂಫರ್ಟೇಬಲ್ ನಾವು ಈ ಲೋಕದಲ್ಲಿ ಯಾವ ಸ್ಥಳ, ವ್ಯಕ್ತಿ, ವಸ್ತುವಿನಿಂದ ಪಡೆಯಲು ಸಾಧ್ಯವಿಲ್ಲ ಪ್ರೇರೆ. ಹೌದು, ಕಾರಣ ನಮ್ಮ ನಿಜವಾದ ವಾಸಸ್ಥಾನ ದೇವರೇ ಎಂದು ದೇವರ ಹೃದಯ ಪ್ರಿಯನಾಗಿರುವ ಭಕ್ತನಾದ ದಾವೀದ ಹೇಳುತ್ತಿದ್ದಾನೆ ಪ್ರೇರೆ. ಹೀಗೆ ಆತನ ಆತ್ಮದಿಂದ ನಮ್ಮನ್ನು ತುಂಬಿಸುತ್ತಾನೆ ಪ್ರೇರೆ. ಬೇಡಿಕೊಳ್ಳಬೇಕಾಗಿದೆ, ಹೊಂದಿಕೊಳ್ಳಬೇಕಾಗಿದೆ ಆತನ ಆತ್ಮ ಇಲ್ಲದಿದ್ದರೆ ನಾವು ಆತನವರಲ್ಲ, ಕ್ರಿಸ್ತನವರಲ್ಲ. ಹೀಗೆ ಜೀವವಾಕ್ಯ ನಮ್ಮೊಳಗೆ ನಿಲ್ಲಿಸುತ್ತಾನೆ, ಜೀವ ಮಾರ್ಗದೊಳಗೆ ನಮ್ಮನ್ನು ನಡೆಸುತ್ತಾನೆ. ಆ ಜೀವಾಧಿಪತಿಯನ್ನು ನಾವು ಬಿಡಬಾರದು ಪ್ರೇರೆ. ನನ್ನ ವಾಕ್ಯ ನಿಮ್ಮಲ್ಲಿಯೂ ನೀವು ನನ್ನಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ, ಅದು ನಿಮಗೆ ದೊರಕುವುದು. ಹೌದು ಪ್ರೇರೆ. ಹೀಗೆ ನೀವು ಭಾಳ ಫಲ ಕೊಡುವುದರಿಂದ ನನ್ನ ಪಿತನ ಮಹಿಮೆ ಬೆಳಗುವುದೆಂದು ಹೇಳ್ತಾನೆ. ಯೇಸುವಿನ ವಾಕ್ಯ ನಮ್ಮಲ್ಲಿರ್ಬೇಕಂತ ಪ್ರೇರೆ. ಅಂದರೆ ಯೇಸು ಹೇಳಿದಂತೆ ಕೇಳಿದರೆ ದೇವರ ವಾಕ್ಯ ನಮ್ಮಲ್ಲಿ ಇದ್ದವಂತ ಅರ್ಥ. ಮತ್ತು ನೀವು ನನ್ನಲ್ಲಿ ಇದ್ದರೆ ಎಂದು ಮತ್ತೆ ಎರಡನೇ ವಾಕ್ಯ ಹೇಳ್ತಿದ್ದಾನೆ. ನೀವು ದೇವರು ಹೇಳಿದಂಗೆ ಕೇಳಿದರೂ ಕೂಡ ಪೂರ್ಣವಾಗಿ ಕೇಳಬೇಕಂತ ಹೇಳ್ತಾನೆ. ಅರ್ಧಂಬರ್ಧ ಅಲ್ಲ. ಅರ್ಧಂಬರ್ಧ ನೆನಪಿನಲ್ಲಿ ಇರ್ಬೋದು, ನಿನಗೆ ಅರ್ಧ ಕೇಳಿರ್ಬೋದು. ಪೂರ್ತಿಯಾಗಿ ಕೇಳಿದಾಗ ಮಾತ್ರ ನೀನು ದೇವರೊಳಗೆ ಪ್ರವೇಶ ಮಾಡುತ್ತಿ. ನಿನಗೆ ಬೇಕಾಗಿದ್ದ ವಾಕ್ಯಗಳನ್ನು ಮಾತ್ರ ನೀನು ನೆರವೇರಿಸಿದರೆ ಆತ ನಿನ್ನೊಳಗೆ ಇರ್ತಾನೆ, ಆದರೆ ನೀನು ಆತನೊಳಗೆ ಇರುವುದಿಲ್ಲ. ಹೌದ್ರೆ, ನಾವು ಒಂದು ಬೀಜವನ್ನು ತೆಗೆದುಕೊಂಡು ನಮ್ಮ ಜೇಬಿನಲ್ಲಿ ಇಟ್ಕೊಂಡಂಗೆ ಆ ಬೀಜ ಭೂಮಿಯಲ್ಲಿ, ಫಲವತ್ತಾದ ಭೂಮಿಯಲ್ಲಿ ನಾವು ಹಾಕಬೇಕು. ಮತ್ತೆ ಅದು ಬೀಜ ತೆಗೆದುಕೊಂಡು ಬಂದು ಪಾಕೆಟ್ನಲ್ಲಿ ಇಟ್ಟುಕೊಳ್ಳುವುದಲ್ಲ. ಅದರಂತೆ ನನ್ನ ವಾಕ್ಯ ನಿಮ್ಮಲ್ಲಿಯೂ ನೀವು ನನ್ನಲ್ಲಿಯೂ. ಪ್ರೇರೆ, ದೇವರಿಗೆ ನಮಗೆ ದೇವರು ಗೊತ್ತು, ಆದರೆ ದೇವರಿಗೆ ನಾವು ಗೊತ್ತಾ ಎನ್ನುವ ಪ್ರಶ್ನೆ. ದೇವರ ವಾಕ್ಯ ನಮಗೆ ಗೊತ್ತು. ಯಾವಾಗ ಆ ವಾಕ್ಯ ಪ್ರಕಾರ ನಡೆಯುತ್ತೇವೋ ದೇವರಿಗೆ ಗೊತ್ತಾಗುತ್ತೇವೆ ನಾವು. ಈತನು ನನ್ನ ಆತನು, ಈಕೆ ನನ್ನ ಮಗಳು, ಈಕೆ ನನ್ನನ್ನು ಪ್ರೀತಿಸ್ತಾಳೆ, ಈತ ನನ್ನ ಮಾತು ವಿಧೇಯನಾಗಿದ್ದಾನೆ, ಈತನಿಗೆ ನಾನು ಒಂದು ಬಾಧ್ಯತೆ ಕೊಡಬೇಕು, ಈತನನ್ನು ಕೇಡಿಗಿನಿಂದ ತಪ್ಪಿಸಿ ಕಾಪಾಡಬೇಕು, ದುಷ್ಟರ ವಶದಿಂದ ತಪ್ಪಿಸಿ ಕಾಪಾಡಬೇಕು. ಭೂಲೋಕದಲ್ಲಿ ಒದಗಲಿರುವ ಆ ಕಡುಶೋಧನೆಯ ಕಾಲದಲ್ಲಿ ಈತನನ್ನು ಸಾಮಾನ್ಯ ಮನುಷ್ಯರಂತೆ ಒಪ್ಪಿಸಬಾರದು. ಹೌದು ಪ್ರಿಯರೇ, ಪ್ರತ್ಯೇಕವಾಗಿ ಮಾಡುತ್ತಾನೆ. ದೇವರು ತನ್ನ ಆಶ್ರಯದಲ್ಲಿ ಇರುವವರನ್ನು ಒಬ್ಬರನ್ನು ಕೂಡ ಅಪರಾಧಿ ಎಂದು ಎಣಿಸುವುದಿಲ್ಲ. ಯಾರು ಎಣಿಸಿದಲು ಸಾಧ್ಯವೂ ಕೂಡ ಇಲ್ಲ ಪ್ರಿಯರೇ. ಕಾರಣ ದೇವರ ಆಶ್ರಯಕ್ಕೆ ಬಂದವರೆಲ್ಲರೂ ನಿರಪರಾಧಿಗಳೆನಿಸಿಕೊಳ್ಳುತ್ತಾರೆ. ಕಾರಣ ದೇವರು ತನ್ನ ಮಗನನ್ನೇ ಅವರ ತಪ್ಪುಗಳಿಗಾಗಿ, ಅಪರಾಧ, ದೋಷ, ಶಾಪ, ಪಾಪಗಳಿಗಾಗಿ ಬಲಿ ಕೊಟ್ಟಿದ್ದಾನೆ. ಇನ್ನು ಮೇಲೆ ಇವರ ಬಲಿ ಆಗುವುದಿಲ್ಲ ಪ್ರಿಯರೇ. ಕಾರಣ ನಮಗೋಸ್ಕರ ಒಂದು ಪಾಪವಿಲ್ಲದ, ನಿರ್ದೋಷ, ನಿಷ್ಕಳಂಕ ದೈವ ಕುರಿಮರಿ ಬಲಿಯಾಗಿದೆ. ಆ ಕುರಿಮರಿ ದೇವರ ವಾಕ್ಯವೇ, ದೇವರೇ ಆಗಿದ್ದಾನೆ ಪ್ರಿಯರೇ, ದೇವಕುಮಾರನ ಎನಿಸಿಕೊಳ್ಳುವ ಮೂಲಕ. ಹೀಗೆ ಆತ ಜೀವಾಧಿಪತಿ ಆಗಿದ್ದಾನೆ ಪ್ರಿಯರೇ. ಯೇಸುವಿನಲ್ಲಿ ವಿಶ್ವಾಸ ಇಡುವನು ಸತ್ತರೂ ಬದುಕುತ್ತಾನೆ, ಬದುಕುತ್ತಾ ನಂಬುವ ಯಾರೊಬ್ಬರು ಎಂದಿಗೂ ಸಾಯುವುದಿಲ್ಲ ಎಂದಿದ್ದಾನೆ. ಹೌದು, ಯೇಸುವಿನ ಡಾಕ್ಯುಮೆಂಟಲ್ಲಿ, ಹಿಸ್ಟ್ರಿಯಲ್ಲಿ ಸಾವು ಎಂಬುದೇ ಇಲ್ಲ ಪ್ರಿಯರೇ. ಕಾರಣ ಆತ ನಾನೇ ಜೀವ, ಮಾರ್ಗ, ಸತ್ಯ ಎಂದಿದ್ದಾನೆ. ಹೌದು, ಮಮತೆ ತೋರಿಸುವವರು ಯಾರಿಲ್ಲ ಎಂದು ನೆನೆಸಬಾರದು ಪ್ರಿಯರೇ. ನಿರಾಶೆಯ ಸೆರೆಯಿಂದ ನಮ್ಮನ್ನು ಬಿಡಿಸುವ ಆತನು ಯೇಸು ಕ್ರಿಸ್ತನಾಗಿದ್ದಾನೆ. ನನ್ನ ಹೆಂಡತಿ ಪ್ರೀತಿಸೋಳು, ನನ್ನ ಮಕ್ಕಳು ಮಾತು ಕೇಳೋರು, ನನ್ನ ಸ್ನೇಹಿತರು ನನ್ನನ್ನು ದೂರ ಮಾಡಿದ್ದಾರೆ, ನನ್ನನ್ನು ಒಂದು ರೀತಿ ನೋಡುತ್ತಾರೆ, ಅನೇಕ ದೃಷ್ಟಿ ಇರ್ಬೋದು, ಆಲೋಚನೆ ಇರ್ಬೋದು. ಆದರೆ ದೇವರ ವಾಕ್ಯ ಹೇಳ್ತಾ ಪ್ರಿಯರೇ, ದೇವರು ಹೇಳ್ತಾನೆ, ಮಮತೆ ತೋರಿಸುವವರು ಯಾರಿಲ್ಲವೆಂದು ಅಂದುಕೊಳ್ಳಬೇಡ. ನಿಮ್ಮನ್ನು ಅನಾಥರನ್ನಾಗಿ ಬಿಟ್ಟು ಹೋಗುವುದಿಲ್ಲ, ನಿಮ್ಮ ಬಳಿಗೆ ಪುನಃ ಬರುತ್ತೇನೆ. ಲೋಕವು ಕಾಣುವುದಿಲ್ಲ, ನೀವು ಕಾಣುವಿರಿ. ನಾನು ಜೀವಿಸುವುದರಿಂದ ನೀವು ಜೀವಿಸುವಿರಿ ಎಂದು ಯೇಸು ಹೇಳ್ತಾನೆ. ಹೌದು, ಪರಿಶುದ್ಧಾತ್ಮನನ್ನು ನಿಮ್ಮ ಬಳಿಗೆ ಕಳಿಸುತ್ತೇನೆ. ಆತನು ನಿಮ್ಮನ್ನು ಸಮಗ್ರ ಸತ್ಯಕ್ಕೆ ಕರೆದುಕೊಂಡು ಹೋಗುತ್ತಾನೆ, ಸಂತೈಸುತ್ತಾನೆ. ದೇವರ ನಾನು ಹೇಳಿದ ಮಾತುಗಳನ್ನೇ ತೆಗೆದು ನಿಮಗೆ ತಿಳಿಸುತ್ತಾನೆ. ಅಷ್ಟೇ ಏಕೆ, ಅವುಗಳಿಗಿಂತ ಹೆಚ್ಚಾದ ಕಾರ್ಯವನ್ನು ಮಾಡಲು ನಿಮಗೆ ಸಾಮರ್ಥ್ಯ ಕೊಡುತ್ತಾನೆ. ಆ ಪರಿಶುದ್ಧಾತ್ಮನು ಭೂಮಿಯ ಮೇಲೆ ದೇವರ ಸರ್ವಶಕ್ತಿಯಾಗಿದ್ದಾನೆ. ಹೌದು, ಜೀವಮರಣಗಳ ಒಡೆಯನಾಗಿದ್ದಾನೆ. ಹೀಗೆ ದೇವರೇ ನಮಗೆ ಮಮತೆ ತೋರಿಸುವ ನಿಜವಾದ ಪ್ರೀತಿ ಸ್ವರೂಪನ ಪ್ರಿಯರೇ. ಮನುಷ್ಯರ ನೆಚ್ಚಬಾರದು, ಅಧಿಕಾರಿಗಳನ್ನು ನೆಚ್ಚಬಾರದು. ಅವರು ತಕ್ಕ ಸಮಯದಲ್ಲಿ ಸಹಾಯ ಮಾಡಲು ಸಮರ್ಥರಲ್ಲ. ಮನುಷ್ಯರಲ್ಲಿ ಆಶ್ರಯ ಪಡೆಯುವವರು ಶಾಪಗ್ರಸ್ತರೆಂದು ಯೆರೆಮೀಯ ಪ್ರವಾದಿ, ಕಣ್ಣೀರಿನ ಪ್ರವಾದಿ ಪ್ರಿಯರೇ. ದೇವರು ಯಾವ ರೀತಿ ಹೇಳಿದ ಅದೆಲ್ಲ ಕೇಳಿದ. ಹೌದು, ಕಣ್ಣೀರಿನ ಪ್ರವಾದಿಯಿಂದ ಹೆಸರುಗೊಂಡ ಯೆರೆಮೀಯನು
ತಾಯಿ ಗರ್ಭದಲ್ಲಿ ಬಾಲಕ ಎನ್ನಬೇಡ. ನಾನು ಯಾರ ಬಳಿಗೆ ಕಳಿಸ್ತೀನಿ ಹೋಗ್ಬೇಕು ಅವ್ರ ಬಳಿಗೆ. ನಾನು ಏನು ಹೇಳ್ತೀನಿ ಅದನ್ನು ನೀನು ಹೇಳ್ಬೇಕು. ನೀನು ಭಯಪಟ್ಟರೆ ನಾನು ನಿನ್ನ ಭಯಪಡಿಸ್ತೀನಿ. ಧೈರ್ಯದಿಂದ ನಾನು ನಿನ್ನ ಜೊತೆಗಿರ್ತೀನಿ. ನಿನ್ನನ್ನು ಕೆಡುವುದಕ್ಕೂ ಕಟ್ಟುವುದಕ್ಕೂ ಹೌದು ನೇಮಿಸಿದ್ದೇನೆ. ಹೌದು ಪ್ರೇರೆ. ಹೀಗೆ ನಿರಾಶೆಯ ಸೆರೆಯಿಂದ ಬಿಡಿಸುತ್ತಾನೆ ಜೀವಾಧಿಪತಿಯಾದ ಯೇಸು. ಆತನನ್ನು ಸ್ತುತಿಸದೆ ನಾವಿರಬಾರ್ದು ಪ್ರೇರೆ. ಹೌದು, ಇಂಥ ಕೃಪೆ ಪ್ರಭು ನಮ್ಮೆಲ್ಲರೂ ನೀಡಲಿ ಪ್ರೇರೆ. ಹಾಡಿನ ಬಗ್ಗೆ ಇಷ್ಟು ಸಮಯ ಆಯಿತು. ನಾವು ವಾಕ್ಯದೊಳಗೆ ಪ್ರವೇಶ ಆಗೋಣ ಪ್ರೇರೆ. ಸ್ವಲ್ಪ ಹೊತ್ತು ನನ್ನನ್ನು ಕಳಿಸಿದ ಆತನ ಚಿತ್ತ. ನಾವು ಯೋಹಾನ ಸುವಾರ್ತೆ 5ನೇ ಅಧ್ಯಾಯ 34ನೇ ವಾಕ್ಯದಲ್ಲಿ ಓದ್ತೇವೆ ಪ್ರೇರೆ. ಜಾನ್ ಗಾಸ್ಪೆಲ್ ಚಾಪ್ಟರ್ 5 ವರ್ಸ್ 34 to 36 ಇಲ್ಲಿ ಓದುವುದಾದರೆ, ಯೇಸು ಅವರಿಗೆ, ನನ್ನನ್ನು ಕಳುಹಿಸಿದಾತನ ಚಿತ್ತದಂತೆ ಮಾಡಿ ಆತನ ಕೆಲಸವನ್ನು ಪೂರೈಸುವುದೇ ನನ್ನ ಆಹಾರವು. ಯಾರಿಗೆ ಹೇಳ್ತಾನೆ ಪ್ರೇರೆ? ಅಲ್ಲಿ ಸಮರ್ಯ ಸ್ತ್ರೀಯನ್ನು ಕುರಿತು ಮಾತನಾಡುತ್ತಿರುವ ವಿಷಯದಲ್ಲಿ ಹೇಳ್ತಾನೆ ಪ್ರೇರೆ. ಆ ಸಮರ್ಯ ಸ್ತ್ರೀಗೆ ಜೀವಜಲದ ಬಗ್ಗೆ ಹೇಳ್ತಾನೆ. ನಾನೇ ಮೆಸ್ಸಿಯ ಎಂದು ತಿಳಿಸುತ್ತಾನೆ. ಹೌದು ಪ್ರೇರೆ. ಆಕೆ ಊರೊಳಗೆ ಹೋಗಿ ಊರಿಗೆ ಕರ್ಕೊಂಡು ಬಂದು ಯೇಸುವಿನ ಪಾದತಲದಲ್ಲಿ ಕೂಡಿಸುತ್ತಾಳೆ. ಹೌದು, ಆಕೆ ಒಬ್ಬ ಪಾಪ ಸ್ತ್ರೀಯಾಗಿರುತ್ತಾಳೆ. 5 ಜನ ಗಂಡಂದಿರು. ಈಗಿರುವಂಥ 6ನೇ ಗಂಡ ಅಲ್ಲ ಎಂದು ಹೇಳಿರ್ತಾನೆ. ಹೌದು, ಸತ್ಯವಾಗಿ ಹೇಳಿದ. ಈತ ಒಬ್ಬ ದೇವರ ಮನುಷ್ಯ ಇರ್ಬೋದು, ಲೋಕರಕ್ಷಕ ಮೆಸ್ಸಿಯ ಬರುತ್ತಾನೆಂದು ನಮಗೆ ಹೇಳುತ್ತಿದ್ದರು ಪೂರ್ವಜರು, ದೊಡ್ಡವರು, ದೇವರ ಭಕ್ತರು. ಎಂದಾಗ ನಾನೇ ನಿನ್ನ ಮುಂದೆ ನಿಂತಿರುವ ಮೆಸ್ಸಿಯನೆಂದು ಹೇಳುತ್ತಾನೆ ಯೇಸು ಕ್ರಿಸ್ತ. ಆಕೆ ಕೊಡವನ್ನು ಅಲ್ಲೇ ಇಟ್ಟು ಅವಮಾನದಿಂದ ಬೆಳಿಗ್ಗೆ ನೀರು ಹಿಡಿಯೋಕ್ಕೆ ಬರುತ್ತಿದ್ದಲ್ಲ ಪ್ರೇರೆ. ಮಧ್ಯಾಹ್ನ ಬರ್ತಿದ್ದ ಯೇಸು ಮಧ್ಯಾಹ್ನ ಸಮಯ ಹೋಗಿ ಆಕೆ ದುಃಖದಲ್ಲಿದ್ದಾಳೆ, ಆಕೆಯನ್ನು ಸಂತೈಸಬೇಕೆಂದು ಹೋಗಿ ಆಕೆಯಲ್ಲಿ ಮಾರ್ಪಾಟು ಉಂಟು ಮಾಡ್ತಾನೆ ಪ್ರೇರೆ. ಆಕೆ ಕುರಿತೆಲ್ಲ ಹೇಳ್ತಾನೆ. ಆಕೆ ಮಧ್ಯಾಹ್ನದ ಹೊತ್ತು ಊರಿಗೆ ಹೋಗಿ ಎಲ್ಲರನ್ನು ಕರೆದುಕೊಂಡು ಬರ್ತಾಳೆ. ಅವರು ಮತ್ತೆ ಬರ್ತಾರೆ. ಈಕೆ ನಮ್ಮಿಂದ ದೂರ ಇರೋಕೆ ನಾಚಿಕೆ ಪಟ್ಟು ಮಧ್ಯಾಹ್ನ ಒಬ್ಬಕ್ಕೆ ಹೋಗಿ ನೀರು ಹಿಡಿತಿದ್ಲು. ಅಂಥದ್ರಲ್ಲಿ ನಮ್ಮ ಮನೆಗೆ ಬಂದು ಹೇಳ್ತಾಳೆ ಅಂದರೆ ಏನಿರ್ಬೋದು ಅಂತ ಬಂದು ಯೇಸುವನ್ನು ದರ್ಶಿಸುತ್ತಾರೆ ಪ್ರೇರೆ. ಯೇಸುವಿನ ಬಾಯಿಂದ ಬಂದ ಮಧುರವಾದ, ಜೀವಕರವಾದ, ವಿಮೋಚನೆಕರವಾದ, ಅಧಿಕಾರವುಳ್ಳ, ಬಿಡುಗಡೆಯ, ರಕ್ಷಣೆಯ ಮಾತುಗಳನ್ನು ಕೇಳುತ್ತಾರೆ. ಆವಾಗ ಆ ಸ್ತ್ರೀಗೆ ಹೇಳುತ್ತಾರೆ, ಆ ಸಮರ್ಯದ ಸ್ತ್ರೀಗೆ, ನೋಡಮ್ಮ, ಇನ್ನು ಮೇಲೆ ನಾವು ಈತನನ್ನು ನಂಬಿದ್ದು ಲೋಕರಕ್ಷಕ ಮೆಸ್ಸಿಯ ಎಂದು ಕಳಿಸಿಕೊಟ್ಟ ಆತನು ನಮಗೋಸ್ಕರ ಕತ್ತಲಲ್ಲಿರುವವರಿಗೆ ಬೆಳಕಾಗಿ, ಮರಣದಲ್ಲಿರುವವರಿಗೆ ಜೀವವಾಗಿ, ಅಜ್ಞಾನದಲ್ಲಿರುವವರಿಗೆ ಜ್ಞಾನವಾಗಿ, ಅನಾರೋಗ್ಯದಲ್ಲಿರುವವರಿಗೆ ಆರೋಗ್ಯವಾಗಿ, ದೆವ್ವಗಳ ಕಾಟದಿಂದ ಪೀಡಿಸಲ್ಪಡುತ್ತಿರುವವರಿಗೆ ಬಿಡುಗಡೆಯಾಗಿ ಕಳಿಸಲ್ಪಟ್ಟಿದ್ದಾನೆ ಎಂದು ನೀನು ಹೇಳಿದ್ರಿಂದ ಕೇಳಂಗಿಲ್ಲ. ನಾವು ಈತನನ್ನು ನಾವು ಕಣ್ಣಾರೆ ಕಂಡಿದ್ದರಿಂದ ನಂಬುತ್ತೇವೆ. ಹೌದು ಪ್ರೇರೆ. ಯೇಸು ದೇವರ ಚಿತ್ತ ನೆರವೇರಿಸಲು ಬಂದು ನನ್ನನ್ನು ಕಳಿಸಿದ ಆತನ ಚಿತ್ತ ನೆರವೇರಿಸಲು ಬಂದಿದ್ದೇನೆ. ಹೌದು ಪ್ರೇರೆ. ಹೀಗೆ ಯೇಸು ಅವರಿಗೆ, ನನ್ನ ಕಳಿಸಿದ ಆತನ ಚಿತ್ತದಂತೆ ಮಾಡಿ ಆತನ ಕೆಲಸವನ್ನು ಪೂರೈಸುವುದೇ ನನ್ನ ಆಹಾರ. ಹೌದು ಪ್ರೇರೆ. ಯೇಸುವಿನ ಆಹಾರ ದೇವರ ಚಿತ್ತವನ್ನು ನೆರವೇರಿಸುವುದೇ, ಆತನ ಕಳಿಸಿಕೊಟ್ಟ ಆತನ ಕೆಲಸವನ್ನು ಪೂರೈಸುವುದೇ ನನ್ನ ಆಹಾರ. ಹೌದು ಪ್ರೇರೆ. ಇನ್ನೊಂದು ವಾಕ್ಯ ನೋಡುವುದಾದರೆ ಯೋಹಾನ ಸುವಾರ್ತೆ 6ನೇ ಅಧ್ಯಾಯ 38ರಿಂದ 40ರವರೆಗೆ. 6ನೇ ಅಧ್ಯಾಯ 38ನೇ ವಾಕ್ಯ ಪ್ರೇರೆ. ನನ್ನ ಚಿತ್ತದಂತೆ ನಡೆಯುವುದಕ್ಕಾಗಿ ನಾನು ಬಂದಿಲ್ಲ, ನನ್ನನ್ನು ಕಳಿಸಿದಾತನ ಚಿತ್ತವನ್ನೇ ನೆರವೇರಿಸುವುದಕ್ಕೆ ಪರಲೋಕದಿಂದ ಬಂದೆನು. ನನ್ನನ್ನು ಕಳಿಸಿದಾತನ ಚಿತ್ತವು ಏನೆಂದರೆ, ಆತನು ನನಗೆ ಕೊಟ್ಟವರಲ್ಲಿ ಒಬ್ಬನನ್ನು ನಾನು ಕೆಡಗೊಡಿಸದೆ ಅವನನ್ನು ಕಡೆಯ ದಿನದಲ್ಲಿ ಜೀವಕ್ಕೆ ಎಬ್ಬಿಸಬೇಕೆಂಬುದೇ. ಮಗನನ್ನು ನೋಡಿ ಆತನನ್ನು ನಂಬುವ ಪ್ರತಿಯೊಬ್ಬನಿಗೆ ನಿತ್ಯ ಜೀವ ಸಿಕ್ಕಬೇಕೆಂಬುದೇ ನನ್ನ ತಂದೆ ಚಿತ್ತವಾಗಿದೆ, ಮತ್ತು ನಾನು ಕಡೆಯ ದಿನದಲ್ಲಿ ಅವನನ್ನು ಜೀವಕ್ಕೆ ಎಬ್ಬಿಸುವೆನು ಎಂದು ಹೇಳಿದನು. ಹೌದು ಪ್ರೇರೆ. ಯೇಸು ಕ್ರಿಸ್ತನು ಹೇಳ್ತಿದ್ದಾನೆ, ದೇವರ ಚಿತ್ತ ನೆರವೇರಿಸುವುದಕ್ಕೆ ಬಂದಿದ್ದೇನೆ, ನಾನು ನನ್ನ ಚಿತ್ತ ನೆರವೇರಿಸುವುದಕ್ಕಲ್ಲ, ಸ್ವರ್ಗದಿಂದ ಬಂದಿದ್ದೇನೆ. ದೇವರ ಚಿತ್ತ ಏನಂದರೆ, ದೇವರು ನನ್ನ ಬಳಿಗೆ ಯಾರ್ಯಾರನ್ನು ಕಳಿಸ್ತಾನಲ್ಲ, ಈತನೇ ಲೋಕರಕ್ಷಕ, ಆತನ ಬಳಿಗೆ ಹೋಗಿ ಆತನಲ್ಲಿ ನನ್ನ ಆತ್ಮ ಇಟ್ಟಿದ್ದೇನೆ, ಆತನ ಮಾತಿಗೆ ವಿಧೇಯರಾಗಿರಿ ಎಂದು ಯಾರ್ಯಾರು ದೇವರ ಕಳಿಸಿಕೊಟ್ಟವರು ನನ್ನ ಬಳಿಗೆ ಬರುತ್ತಾರೋ, ನಾನೇ ಇರುವಾತ, ನಾನೇ ಪಾಪಗಳನ್ನು ಕ್ಷಮಿಸುವಾತ, ಪಾಪ ಮಾಡದಂತೆ ಕಾಯುವಾತ, ತಾಯಿ ಗರ್ಭದಿಂದ ಬಂದ ಪಾಪದಿಂದ ರಕ್ಷಿಸುವಾತ, ಸೈತಾನನ ತಲೆಯನ್ನು ಶಿಲುಬೆಯಲ್ಲಿ ಜಜ್ಜಿದಾತ, ತನ್ನ ರಕ್ತವನ್ನು ಸುರಿಸಿ ದೇವರಿಗಾಗಿ ನಮ್ಮನ್ನು ಶುದ್ಧ ಜನಾಂಗವನ್ನಾಗಿ ಮಾಡಿದಾತ ಎಂದು ಕಂಡುಹಿಡಿದು ಬರುತ್ತಾರೋ ಅವರೆಲ್ಲರನ್ನು ಕೆಡಗೊಡಿಸದಂತೆ ಕಡೆಯ ದಿನದಲ್ಲಿ ಜೀವಕ್ಕೆ ಎಬ್ಬಿಸಬೇಕಂತ ಪ್ರೇರೆ, ಸ್ವರ್ಗ ಜೀವಿತಕ್ಕೆ ಅಂತ ಕೃಪೆ ಪ್ರಭು ನಮ್ಮೆಲ್ಲರಿಗೆ ದಯಪಾಲಿಸಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಆಮೇನ್. ಪ್ರಿಯರು, ಮತ್ತೊಂದು ವಾಕ್ಯ ಭಾಗದಲ್ಲಿ ಭೇಟಿಯಾಗೋಣ. ಶುಭ ಕೃಪೆ.